ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಸೊ ಇವತ್ತು ಯಾಕೋ ಬೆಳಿಗ್ಗೆ ಎದ್ದ ತಕ್ಷಣ ಒಂಥರ ಸ್ಲೋ ಮಾರ್ನಿಂಗ್ ಆಗಿತ್ತು. ಏನೂ ಕೆಲಸ ಮಾಡೋದಕ್ಕೆ ಮನಸ್ಸಿಲ್ಲ. ಸುಮ್ಮನೆ ಕುತ್ಕೊಳ್ಳೋಣ, ಸುಮ್ಮನೆ ರೀಲ್ಸ್ ನೋಡೋಣ ಅಂತ ಅನ್ನಿಸ್ತಿತ್ತು. ಬಟ್ ಏನು ಮಾಡೋಕ್ಕಾಗುತ್ತೆ, ಎಲ್ಲ ಮಾಡಬೇಕು. ಕೆಲವೊಂದು ಜವಾಬ್ದಾರಿಗಳು ಇದ್ದಾಗ ಅದನ್ನು ಫುಲ್ಫಿಲ್ ಮಾಡಿಬಿಡ್ಬೇಕು. ಸೊ ಹಾಗಾಗಿ ಏನು ಮಾಡೋಕ್ಕಾಗುತ್ತೆ, ಸ್ವಲ್ಪ ಹೊತ್ತು ಕೂತ್ಕೊಂಡು ನಿಧಾನಕ್ಕೆ ಎಲ್ಲ ಕೆಲಸನೂ ಶುರು ಮಾಡಿಕೊಂಡೆ. ಹಾಗೆ ಇವತ್ತಿನ ದಿನ ಹೇಗೋಗುತ್ತೆ ಅನ್ನೋದನ್ನ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಹಾಗೆ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಹಾಗೆ ಗಿಡಗಳನ್ನೆಲ್ಲ ನೋಡ್ತಾ ಅವಕ್ಕೂ ಸ್ವಲ್ಪ ನೀರೆಲ್ಲ ಹಾಕಿ ಬಂದು ಬಾಗಿಲಿಗೆಲ್ಲ ನೀರು ಹಾಕ್ತೆ. ನಿಧಾನಕ್ಕೆ ಅಂದರೆ ಒಂದು 7 ಗಂಟೆಗೆ ಇವತ್ತು ದಿನ ಶುರು ಮಾಡಿದ್ದು ಅಂತಲೇ ಹೇಳ್ಬೋದು. ಮನೆಗೆ ನಾವು ಬಾಗಿಲಿಗೆ ನೀರು ಹಾಕಿ ಈ ಥರ ರಂಗೋಲಿ ಬಿಟ್ಟು ಒಂದು ಪುಟ್ಟದಾಗಿ ಸ್ವಲ್ಪ ಹೂವು ಎಲ್ಲ ಇಟ್ಟರೆ ಮನೆ ಇದೇ ವೈಬೇ ಚೇಂಜ್ ಆಗೋಗ್ಬಿಡುತ್ತೆ. ಏನೋ ಒಂಥರ ಪಾಸಿಟಿವ್ ಥಿಂಕಿಂಗ್ ಎಲ್ಲ ಬರ್ತಿರುತ್ತೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ಹೇಳಿರೋದು ಪೂಜೆ ಪುನಸ್ಕಾರ, ಬಾಗಿಲಿಗೆ ಎದ್ದ ತಕ್ಷಣ ನೀರು ಹಾಕಬೇಕು ಅಂತ. ನನಗೆ ಯಾಕೋ ಬೆಳಗ್ಗೆ ಮನಸ್ಸೇ ಇರಲಿಲ್ಲ ಯಾವ ಕೆಲಸನೂ ಮಾಡೋದಕ್ಕೂ. ಅದಕ್ಕೆ ಎದ್ದ ತಕ್ಷಣ ಬಾಗಿಲಿಗೆಲ್ಲ ನೀರು ಹಾಕಿದ ತಕ್ಷಣ ಮೂಡೇ ಚೇಂಜ್ ಆಗೋಗ್ಬಿಡ್ತು. ಏನೋ ಒಂಥರ ಮಾಡೋಣ, ಅದೆಲ್ಲ ಸ್ಲೋ ಡೇ ಇದ್ದಿದ್ದೆಲ್ಲ ಆ ಕೆಲಸ ಮಾಡಿಬಿಡೋಣ, ಈ ಕೆಲಸ ಮಾಡಿಬಿಡೋಣ ಅಂತ ಅನ್ನಿಸ್ಬಿಡುತ್ತೆ. ಸೊ ಅದಕ್ಕೆ ಹೇಳೋದು ದೊಡ್ಡವರು, ಎದ್ದ ತಕ್ಷಣ ಬಾಗಿಲಿಗೆ ನೀರು ಹಾಕಿ ಪೂಜೆ ಮಾಡಿಬಿಡಿ ಅಂತ. ಸೊ ತಿಂಡಿಗೆ ಅಂತ ಚಿತ್ರಾನ್ನ ಮಾಡಿದ್ದೆ. ರಾತ್ರಿದು ಸ್ವಲ್ಪ ರೈಸ್ ಇತ್ತು, ಅದನ್ನೇ ಚಿತ್ರಾನ್ನ ಮಾಡಿದ್ದೆ. ಬಟ್ ನಮ್ಮ ಮನೆಯವ್ರು ಯಾಕೋ ಚಿತ್ರಾನ್ನ ಬೇಡ ಅಂತ ಇಡ್ಲಿ ತಂದಿದ್ರು. ಸೊ ಇಬ್ಬರು ಶೇರ್ ಮಾಡಿಕೊಂಡು ತಿಂದು, ಹಾಗೆ ಹಸುಗಳಿಗೆಲ್ಲ ನಮ್ಮದೇನೋ ಹೊಟ್ಟೆ ತುಂಬಿತು. ಹಾಗೆ ಹಸುಗಳಿಗೆಲ್ಲ ಮೇವೆಲ್ಲ ಹಾಕಬೇಕಲ್ಲ, ಅದಕ್ಕೂ ಸೆಬ್ಬೆ ಎಲ್ಲ ಕುಯ್ಕೊಬಂದು ಅದಕ್ಕೂ ಮೇವೆಲ್ಲ ಹಾಕಿ ನೀರೆಲ್ಲ ಕುಡಿಸಿ ಅದ್ರದ್ದು ಕೆಲಸ ಮುಗೀತು. ನೋಡ್ತಾ ಇದ್ದು ಬರಲಿಲ್ವಲ್ಲ, ಇನ್ನೂ ಬರಲಿಲ್ವಲ್ಲ ಅಂತ. ನಾವು ಕರೆಕ್ಟಾಗಿ 10 ಗಂಟೆ ಅಷ್ಟೊತ್ತಿಗೆ ಅವಕ್ಕೆ ಮೇವೆಲ್ಲ ಹಾಕ್ಬಿಡ್ತೀವಿ. 10 ಗಂಟೆಗೆ ಒಂದು ಸಲ ಹಾಕ್ಬಿಟ್ಟು ಮುಗೀತು. ಮತ್ತು ನೀರೊಂದು ಸಲ ಕುಡಿಸಿದ್ರೆ ಮತ್ತೆ ನೈಟೇ ಹಾಕೋದು. ಮಧ್ಯದಲ್ಲಿ ಫೀಡೆಲ್ಲ ಕೊಡ್ತೀವಲ್ಲ, ಅದಕ್ಕೆ ಅಷ್ಟು ಸಾಕಾಗೋಗುತ್ತೆ. ಹಾಗೆ ಫ್ರೆಂಡ್ ಮನೆಗೆ ಹೋದ್ವಿ. ನಾನು ನನ್ನ ಫ್ರೆಂಡು ಇನ್ನೊಬ್ಬರು ಫ್ರೆಂಡ್ ಮನೆಗೆ ಹೋದ್ವಿ. ತುಂಬ ದಿನ ಆಗಿತ್ತು. ಅವರು ಇವಾಗ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಊರಲ್ಲೇ ಇದ್ಲು. ಹಾಗಾಗಿ ಮಾತಾಡಿಸ್ಕೊಂಡು ಬರೋಣ ಅಂತ ಹೋದರೆ ಅವ್ರ ಮನೇಲಿ ಟೀ ಮಾಡಿದ್ಲು. ಟೀ ಜೊತೆಗೆ ಏನು ಸ್ನ್ಯಾಕ್ಸ್ ಏನು ಬೇಡ ಅಂದಿದ್ದಕ್ಕೆ ಅವಳು ಸ್ಪೆಷಲಾಗಿ ಟೊಮೊಟೊ ಬಾತ್ ಮಾಡಿದ್ದೀನಿ ಅಂತ ಕೊಟ್ಟಿದ್ಲು. ಹಾಗಾಗಿ 3 ಜನನೂ ಶೇರ್ ಮಾಡ್ಕೊಂಡು ತಿಂತಾ ಇದ್ವಿ. ಆಲ್ಮೋಸ್ಟ್ ಅವ್ರ ಮನೆಯಲ್ಲೇ ಮಧ್ಯಾಹ್ನ ಒಂದು 3 ಗಂಟೆವರೆಗೂ ಅಲ್ಲೇ ಇರೋದ್ರಿಂದ ಊಟಕ್ಕೂ ಅಷ್ಟೊತ್ತಿಗೆ ರೆಡಿ ಮಾಡಿಬಿಟ್ಲು. ಊಟ ಮಾಡಿಕೊಂಡೆ ಹೋಗಿ ಇಷ್ಟೊತ್ತಿದ್ದೀರಾ, ಹಂಗೆ ಹೋಗಬೇಡಿ ಅಂತ ಹಿಂಸೆ ಮಾಡಿ ಊಟಕ್ಕೂ ರೆಡಿ ಮಾಡಿದ್ಲು. ಸೊ ಅವರೆಕಾಳು ಸಾಂಬಾರು, ರೈಸು ಮಾಡಿದ್ಲು. ಹಾಗಾಗಿ ಅಲ್ಲೇ ಮಾತಾಡ್ಕೊಂಡು ಕೂತ್ಕೊಂಡು 3 ಜನನೂ ಊಟ ಮಾಡಿಕೊಂಡು ಮಾತಾಡ್ತಾ ಕೂತ್ಕೊಂಡ್ವಿ. ಹೆಣ್ಮಕ್ಳುಗಳು ಗೊತ್ತಲ್ಲ, ಸೇರಿದ್ರೆ ಮಾತುಗಳು ಮುಗಿಯೋದೇ ಇಲ್ಲ. ಮಾತಾಡಿ ತಲೆನೋವು ಬರೋವರೆಗೂ ಮಾತಾಡ್ತೀವಿ, ಅಷ್ಟು ಮಾತುಗಳಿರ್ತವೆ. ಸೊ ಅಲ್ಲಿಂದ ಮತ್ತೆ ಮನೆಗೆ ಬಂದೆ. ಮನೆಗೆ ಬಂದು ಎಲ್ಲ ಕೆಲಸ ಮುಗಿಸಿ ಅಷ್ಟರಲ್ಲಿ ಯದು ಬಂದ ಅಂಗನವಾಡಿಯಿಂದ. ಅವನಿಗೆ ಬಂದ ತಕ್ಷಣ ನಾನು ಏನಾದರೂ ಈ ಥರ ಏನಾದರೂ ಮಾಡಿಕೊಡ್ತೀನಿ, ಅವನಿಗೆ ಅಲ್ಲಿ ಸರಿಯಾಗಿ ತಿಂದಿರ್ತಾನೋ ಇಲ್ವೋ ಅಂತ. ಸ್ವಲ್ಪ ತಿನ್ನಿಸ್ಬಿಟ್ರೆ ಮತ್ತೆ ರಾತ್ರಿ ಊಟಕ್ಕೆ ಸರಿಯಾಗುತ್ತೆ ಅಂತ ಅವನಿಗೆ ಕ್ಯಾರೆಟು, ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ರವೆ ದೋಸೆ ಥರ ಮಾಡಿದೆ. ಅವನಿಗೆ ದೋಸೆ ಅಂತ ಅಂದರೆ ಇಷ್ಟ, ಹಾಗಾಗಿ ಸೊ ಅದೆಲ್ಲ ತಿನ್ನಿಸಿ ಅವನಿಗೆ ಸ್ವಲ್ಪ ಪಾತ್ರೆ ಎಲ್ಲ ಇದ್ದು ಅದನ್ನೆಲ್ಲ ವಾಶ್ ಮಾಡಿದೆ. ಡೇ ಇವತ್ತು ಹೆಂಗೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಮುಗ್ದೇ ಹೋಗ್ಬಿಡ್ತು. ಅದು ಇದು ಒಂದು ಸ್ವಲ್ಪ ಕೆಲಸ ಮಾಡಿ ಅಲ್ಲಿ ಫ್ರೆಂಡ್ ಮನೆಗೆ ಹೋಗಿ ಬರೋವಷ್ಟರಲ್ಲಿ ದಿನ ಮುಗ್ದೇ ಹೋಯಿತು. ಚೆನ್ನಾಗಿತ್ತು ಒಂಥರ ಡೇ. ಸ್ಲೋ ಆಗಿ ಮಾರ್ನಿಂಗ್ ಶುರುವಾದ್ರೂ ಡೇ ಬೇಗ ಮುಗ್ದೋಯ್ತು. ಹಾಗೆ ಚೆನ್ನಾಗೂ ಕೂಡ ಇತ್ತು. ಫ್ರೆಂಡ್ಸ್ ಜೊತೆ ಮಾತಾಡಿಕೊಂಡು ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಹಾಗೆ ಬಂದೆ, ಮನೆಗೆ ಪಾತ್ರೆ ಎಲ್ಲ ಇತ್ತು ಸ್ವಲ್ಪ, ಎಲ್ಲದನ್ನೂ ತೊಳೆದು ನೀಟಾಗೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಹಾಲಿತ್ತು ಅದನ್ನು ಕಾಯಿಸಿ ಇಟ್ಟೆ. ನಮ್ಮ ಮನೆಗೊಂದು ಬೆಕ್ಕು ಶುರು ಆಗ್ಬಿಟ್ಟಿದೆ. 2-3 ದಿನದಿಂದ 2-3 ಲೀಟ್ರ್ ಹಾಲನ್ನ ಹಾಳು ಮಾಡಾಕ್ಬಿಟ್ಟಿದೆ. ಸೊ ಇವತ್ತು ಕೇರ್ಫುಲ್ಲಾಗಿ ಹಾಲು ಕಾಯಿಸಿ ಎತ್ತಿಡಬೇಕು. ಅದು ಎಲ್ಲಿಂದ ಬರುತ್ತೆ ಅನ್ನೋದೇ ಗೊತ್ತಿಲ್ಲ. ಹಾಲು 2-3 ದಿನ ಉಳ್ಸೋಗ್ಬಿಟ್ಟಿದೆ. ಏನೂ ಮಾಡೋಂಗಿಲ್ಲ, ಇವತ್ತು ಕೇರ್ಫುಲ್ಲಾಗಿ ಎತ್ತಿಡ್ತೀನಿ. ಸೊ ಇವತ್ತಿಗೆ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಹೋಗಿ ವಿಡಿಯೋನ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಬಾಯ್ ಫ್ರೆಂಡ್ಸ್.